ಯಾರೇ ಅವನು ಗೆಲ್ಬಿಟ್ಟ ಕಣೆ. ತುಂಬಾ ಅವ್ನು ಸಿಕ್ಕದ್ರೆ ಬಾರಿಸ್ತೀನಿ. ಎಕ್ಸ್ಕ್ಯೂಸ್ ಮೀ ಲೇಡೀಸ್, ಏನಾಯ್ತು? ಯಾರೊಬ್ಬ ಒಳಗಡೆ ಗಿಣ್ಬಿಟ್ಟ. ತೊಡೆ ಗಿಣ್ಬಿಟ್ಟ. ತೊಡೆ ಗಿಂಡ್ಬಿಟ್ಟ? ಮೆತ್ತಿ ಗಿಂಡಿದ್ನ, ಜೋರಾಗಿ ಗಿಂಡಿದ್ನ, ಇಲ್ಲ ಪ್ರೀತಿಯಿಂದ ಅಮ್ಮಕ್ಕದ್ನ? ಓವರ್ ಆಕ್ಟಿಂಗ್ ಮಾಡ್ಬೇಡ. ಒಳಗಿದ್ ಗಂಡ್ಸ್ ನೀನ್ ಒಬ್ನೇ. ಅದೇನಾದ್ರೂ ಅವ್ರಿಗೆ ಗೊತ್ತಾಯ್ತನ್ಕೋ ನಿನ್ ಮಕ ಕಿತ್ತೋಗುತ್ತೆ. ನನಗ್ ನೀನೇನಾದ್ರು ಅಂದ್ಯಾ? ಇವನಬ್ಬ, ಇವನು ಹೇಳಿದ್ದು ಗೊತ್ತಾಗಲ್ಲ, ಕೇಳಿಸಿದ್ದು ಗೊತ್ತಾಗಲ್ಲ, ಆದ್ರೆ ಮ್ಯಾಟ್ರ್ ಮಾತ್ರ ನನಗೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಹೋಗ ಆ ಕಡೆ. ಪುಟ್ಟು ನಿಂಗೆ ಏನ್ ತಂದಿದ್ದೀನಿ ನೋಡು. ಅವನು ತರದ್ ಹಂಗಿರ್ಲಿ, ಅವನ ಫಸ್ಟ್ ಆ ಕಡೆ ಕರ್ಕೊಂಡೋಗು. ನೀನೇನ್ ಲೈನ್ ಹೊಡಿಯೋಕ್ ಹೋಗ್ತೀಯಾ? ನಿನ್ ಬಾಟಮ್ ಐಟಮ್ ಕೆಲ್ಸ ಅಮ್ಮನ್ಗೆ ಏನಾರ ಗೊತ್ತಾಯ್ತನ್ಕೋ ಚಪ್ಲಿ ಕಿತ್ತೋಗುತ್ತೆ. ಏಯ್ ಜೋಸ್ಕೊಳ್ಳೋದು ಹಂಗಿರ್ಲಿ, ಫಸ್ಟ್ ಅವನ ಕರ್ಕೊಂಡೋಗ ಅವನ ಇಲ್ಲಿಂದ. ಪಾರೋ ಪುಟ್ಟ. ದುಮ್ಮ. ಐ ಸೆಕೆಂಡ್ ರೌಂಡ್. ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಬಿರಿಯಾನಿ. ಅದಕ್ಕೆ ಕರ್ಕೊಂಡ್ ಬಂದೆ. ಒಂದ್ಸಲ ರುಚಿ ನೋಡು. ಬೆಲ್ಲ ಹಾಕಿ ಬಿರಿಯಾನಿ ಯಾರು ಮಾಡ್ತಾರೆ? ಏಯ್, ಯಾರೋ ಇಲ್ಲಿ ಕುಕ್ಕು. ನಮಸ್ಕಾರ ಮೇಡಮ್, ನಾನೇ ಹೊಸದಾಗಿ ಜಾಯ್ನ್ ಆಗಿದ್ದೀನಿ. ವೆರೈಟಿ ಆಗಿರುತ್ತೆ ಅಂತ ಮಾಡಿದ್ದೀನಿ. ಹೆಂಗಿದೆ ಮೇಡಮ್? ನೀನಾ? ಯಾವನೋ ಮೈದಾ ಹಿಟ್ಟಲ್ಲಿ ಉಪ್ಪಿಟ್ಟು ಮಾಡಿದ್ದು ನಾನೇ ಸರ್. ಹೆಂಗಿದೆ? ಸೂಪರ್ ಆಗಿದೆಯಲ್ಲ? ಮಕ್ಕ ಇದ್ದಂಗಿದೆ. ಹಂಗಾರೆ ಚೆನ್ನಾಗಿರುತ್ತೆ ಬಿಡಿ. ಹಲೋ 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 ಪ್ಲೀಸ್. ಏನ್ರಿ ಹೋದಲ್ಲ ನನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿದ್ದೀರಾ? ಏನ್ ನನ್ನ ಲವ್ ಗಿವ್ ಮಾಡ್ತಾ ಇದ್ದೀರಾ? ಹೆಂಗೆ? ನಾನು ನಿನ್ನ ಫಾಲೋ ಮಾಡ್ತಾ ಇದ್ದೀನಾ? ಓ ಮೈ ಗಾಡ್, ನನ್ ತಂಗಿ ನಿನ್ನ ಲವ್ ಮಾಡಿದ್ದಕ್ಕೆ ಥೂ ಅಂತ ಹೋಗಿದ್ದೀನಿ. ನಿಮ್ಗೊಂದು ವಿಷಯ ಗೊತ್ತಾ? ಆಲ್ರೆಡಿ ನೀವು ಲವ್ ಅಲ್ಲಿ ಬಿದೋಗಿದ್ದೀರಾ, ನಿಮಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಲವ್ ಮಾಡ್ತೀನಿ, ನಿನ್ನನ್ ಬಿಟ್ಟು. ಯಾರನ್ನ ಬೇಕಾದ್ರೂ ಲವ್ ಮಾಡ್ತೀರಾ? ಹಾ, ಈ ಕಾಂಜಿ ಪಿಂಜಿ ಖರಾಬ್ ಫಿಗರ್ ಎಸ್. ಇವನ್ ತರ ಇವನ್ ಥರ ಏನು, ಇವನನ್ನೇ ಲವ್ ಮಾಡ್ತೀನಿ. ಈ ಬಾಡಿನ ಲವ್ ಮಾಡ್ತೀಯಾ? ಜಿಮ್ ಮಾಡಿಸ್ತೀನಿ. ಈ ಕುಳ್ಳನ್ ಮಗನ್ ಲವ್ ಮಾಡ್ತೀಯಾ? ಹೀಲ್ಸ್ ಹಾಕಿಸ್ತೀನಿ. ಈ ಹೊಟ್ಟೆ ಹೊಟ್ಟೆ ಲೈಫ್ ಮಾಡಿಸ್ತಾರೆ ಬಿಡಿ ಸರ್. ಹಲೋ ಮೇಡಮ್. ಸೋ ಇಂಟೆಲಿಜೆಂಟ್. ನಿಮ್ ಹೆಸರೇನು? ಹಲ್ವಾ ರಾಜ್. ಹಲ್ವಾ? ಹಲ್ವಾ? ಸ್ವೀಟ್ ಹಲ್ವಾ. ಐ ಲವ್ ಯು ಹಲ್ವಾ. ಐ ಲವ್ ಯು ಟೂ. ನಾಳೆ ಮೀಟ್ ಮಾಡೋಣ. ನಾಳೆನಾ? 100% ಓಕೆ, ಡೆಫಿನೆಟ್ಲಿ. ಬಾಯ್. ನಡಿ. ಬಾಯ್ ಬಾಯ್. ಐ ಲವ್ ಯು. ಏನ್ ಕೊಟ್ಟಿಯ ಕಿಕ್ಕು? ಇವ್ನ್ ಇಟ್ಕೊಂಡು ನಿನಗ್ ಕೊಡ್ತೀನಿ ನಾನು ಸರಿಯಾಗಿ ಕಿಕ್ಕು. ಓಹೋ, ಆಗ್ಲೇ ಹೊಟ್ಟೆ ಕರಗ್ಸೋಕ್ ಶುರು ಮಾಡ್ಬಿಟ್ಟಿಯೇನೋ ಹೌಲೆ? ಅವಳೇ ಅಲ್ಲ, ಹಲ್ವಾ ಹಲ್ವಾ ರಾಜ್. ಇನ್ಮೇಲೆ ಆ ಹುಡುಗಿನ ನೋಡೋದಾಗ್ಲಿ, ಅವಳನ್ನ ಫಾಲೋ ಮಾಡೋದಾಗ್ಲಿ, ಅವಳು ಇರೋ ಜಾಗಕ್ಕೆ ಹೋಗಿ ಕಾಳು ಹಾಕೋದಾಗ್ಲಿ ಮಾಡಿದ್ರೆ ಕೈಮ ಲೇ, ಆ ಹುಡುಗಿ ನಿನ್ನಲ್ಲಿ ಏನಿದೆ ಅಂತ ನೋಡಿ ನಿನ್ನ ಲವ್ ಮಾಡಬೇಕು. ನಂತರ ಏನಾದ್ರೂ ಕಲರ್ ಇದೆಯಾ, ಇಲ್ಲ ಹೊಟ್ಟೆ ಇದೆಯಾ, ಇಲ್ಲ ಹೀಲ್ಡ್ ಶೂ ಹಾಕೊಂಡು ಹೈಟ್ ಆಗಕ್ಕೆ ನಂತರ ಪರ್ಸನಲ್ ಇದೆಯಾ? ನನ್ನಲ್ಲಿರೋ ಯಾವ ಪಾರ್ಟ್ಸ್ ನಿನಗೆ ಮ್ಯಾಚ್ ಆಗ್ತಾ ಇದೆ? ಇಲ್ಲ ಸರ್, ನೀವು ಮಾಮೂಲಿ ಅವರಲ್ಲ ಸರ್. ಏನ್ ಸರ್, ಒಂದೇ ಲುಕ್ ಹುಡುಗಿರ್ ಬಿದ್ದೋಗ್ತಾರಲ್ಲ ಸರ್ ನಿಮ್ಗೆ? ಅವೆಲ್ಲ ಟೆಕ್ನಿಕ್ ಅಮ್ಮ. ಸರ್, ಇನ್ಮೇಲೆ ನಿಮ್ ಸರ್ವೆಂಟ್ ತರ ಇದ್ಕೊಂಡು ಆ ಹುಡುಗಿ ಬಗ್ಗೆ ಏನೋ ಇನ್ಫಾರ್ಮೇಶನ್ ಕೇಳಿ ಸರ್, ಟಕ್ ಅಟಕ್ ಅಟಕ್ ಅದ್ ಕೊಡ್ತಾ ಹೋಗ್ತೀನಿ ಸರ್. ಐ ಲೈಕ್ ಯು. ಬನ್ನಿ ಸರ್, ಹೋಗ್ಬಿಟ್ಟು ಆ ಹುಡುಗಿ ಹತ್ರ ಮಾತಾಡ್ಬಿಟ್ಟು ಟಕ್ ಅಂತ ತಗೊಂಡ್ಬರೋಣ. ಬನ್ನಿ ಸರ್, ಹೋಗೋಣ. ಅಲ್ಲಿ ಈಗ್ಲೇ ಹೋಗ್ಬಿಟ್ರೆ ತುಂಬಾ ಕೇವಲವಾಗಿರುತ್ತೇನೋ. ಯೂತ್ ಅಮ್ಮ, ಯೂತ್. ಓದ್ವಾ, ಮಾತಾಡ್ಸೋದ್ವಾ, ಎತ್ತಾಕೊಂಡ್ ಬಂದ್ವಾ ಅಷ್ಟೇ. ಹುಡುಗಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಸರ್. ಕಾರಲ್ಲಿ ಹೋಗೋಣ ಬಾಪ. ಅಯ್ಯೋ, ಆ ಕಾರಲ್ಲಿ ಏನಿದೆ ಕಿಕ್ಕು ಮಣ್ಣು. ಸುಮ್ನೆ ಇಮ್ಯಾಜಿನ್ ಮಾಡಿ, ನೀವು ಬೈಕಲ್ಲಿ ಹುಡುಗಿನ ಕರ್ಕೊಂಡು ಹೋಗ್ತಾ ಇರ್ತೀರಾ, ಸುಮ್ನೆ ರಬಕ್ ಅಂತ ಒಂದು ಬ್ರೇಕ್ ಹಾಕಿದ್ರೆ ಹಂಗೆ ಬೀಲಿ ಬೀಲಿ. ಸೂಪರ್ ಆಗಿದೆ ಬೈಕು ನಿಂದ. ನಂದೆ. ನನಗೋಕೆ, ನಿನಗೆ? ನನಗೆ ಕಾರ್ ಇದೆಯಲ್ಲ. ಯಾರ್ದು? ನಿಮ್ದು. ಹಾಯ್ ಹೀರೋ. ಹಾಯ್. ಹೇಗಿದೆ ಬೈಕು? ಎಕ್ಸ್ಟ್ರಾರ್ಡಿನರಿ, ಸೂಪರ್. ಮಿನಿಮಮ್ 100 ಕಿಲೋಮೀಟರ್ಸ್ ಮೇಂಟೈನ್ ಮಾಡಬೇಕು. 110 ಅಲ್ಲಿ ಇದೀನಿ. ಹುಡುಗಿ ಮನೆ ಮುಂದೆ ಬ್ರೇಕ್ ಹಾಕ್ಬೇಕು. ಆಮೇಲೆ ಒಂದ್ ವಿಷಯ ಹೇಳೋದು ಮರ್ತೋದೆ, ಬೈಕ್ಗೆ ಬ್ರೇಕ್ ಇಲ್ಲ, ಹುಷಾರು. ಬ್ರೇಕ್ ಇಲ್ವಾ? ಅಯ್ಯಯ್ಯೋ, ಯಾವ ಡಿಪಾರ್ಟ್ಮೆಂಟ್ ಕೈಯಲ್ಲೂ ನನ್ನ ಅಲ್ಲಾಡ್ಸಕ್ಕಾಗಲ್ಲ.
ಎದೊಳ ಮೇಲೆ ಕಚ್ಬೇಡ, ಎದೊಳ ಮೇಲೆ. ನಿನಗೆ ಡ್ಯಾನ್ಸ್ ಹೊಡೋದಕ್ಕೆ ನನ್ನ 100% ಬೇಕಾಗಿತ್ತು. ಸಾರಿ ಸರ್. ಎಲ್ಲ ಹೆಲ್ಮೆಟ್ ಅವ್ನು ಕೊಡ್ಲಿಲ್ಲ ಸರ್. ಯಾರವನು? ಬೈಕ್ ನೋನ್ ಸರ್. ಲೈಸೆನ್ಸು? ಸರ್ ಗಾಡಿನೇ ನಂದಲ್ಲ, ಲೈಸೆನ್ಸ್ ಗೆಲ್ಲೋಗ್ಲಿ ಸರ್. RC ಬುಕ್? ಓಸಿ ಗಾಡಿ ಸರ್, RC ಬುಕ್ ಎಲ್ಲಿಗೆ ಹೋಗ್ಲಿ ಸರ್? ನಾನೆಲ್ಲಿ ಹೊಡೆದೆ ಸರ್? ನೀವತ್ತಾನೆ ಸರ್ ಅಮಿಕೆ ಓಡಿಸ್ಕೊಂಡ್ರಿ ಸರ್. ಈಗ ನನ್ನ ಮಗನ ಹೊಡೆದು ಸ್ಟೇಷನ್ ಒಳಗೆ ಸರ್ ಬೇಡ ಸರ್, ನೀವೇನ್ ಬೇಕಾದ್ರೂ ಕೆಲಸ ಕೊಟ್ಬಿಡ್ತೀನಿ ಸರ್. ಅದ್ರ ಸ್ಟೇಷನ್ಗೆ ಮಾತ್ರ ನಾನು ಹಾಕ್ಬೇಡಿ ಸರ್, ಪ್ಲೀಸ್ ಸರ್. ಏನ್ ಕೇಳಿದ್ರು ನನಗೆ ಕೊಡ್ತೀಯಾ? ಏನ್ ಬೇಕಾದ್ರೂ ಕೆಲಸ ಕೊಟ್ಬಿಡ್ತೀನಿ ಸರ್. ಅದ್ರ ಸ್ಟೇಷನ್ ಅಲ್ಲಿ ಇರಕ್ ನನ್ಗೆ ಇಷ್ಟ ಇಲ್ಲ ಸರ್. ಸ್ಟೇಷನ್ಗೆ ಹೋಗಿದ್ ಗಾಡಿ, ಸ್ಮಶಾನಕ್ಕೆ ಹೋಗಿದ್ ಬಾಡಿ ಎರಡೂ ವಾಪಸ್ ಬರಲ್ಲ ಅಂತ ಹೇಳ್ತಾರೆ. ಟೈಮು ಖರಾಬು ಅಂದ್ರೆ ಇದೇನಾ? ನನ್ನನ್ನ ಇಷ್ಟು ದಿನ ಹಾಸ್ಪಿಟಲ್ ಮಲ್ಗಂಗ್ ಮಾಡ್ದಲ್ಲ ನಿನ್ನ. ಅಣ್ಣ ಈ ಮುಲು ಕುಲು ಯಾಕೋ ಹೇಳಕ್ ಬರ್ತಲ್ಲ ಅಣ್ಣ ತೆಲುಗು ಭಾಷೆ. ನಿನಗ್ ಬರ್ಲಿ ಬಿಡ್ಲಿ, ನೀನ್ ಹೇಳಬೇಕು ಕಲೀಲೇಬೇಕು. ಅಣ್ಣ ನಾವ್ ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ಅವನ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹೊಡಿತಾನಣ್ಣ. ಅದಕ್ಕೆ ಕಣ ಈ ಬಾಡಿ ಲ್ಯಾಂಗ್ವೇಜ್ ಬುಕ್ ತಂದಿರೋದು. ಹಿಂದಿ ಹಾಜಿ ಅವನ್ ಹೆಂಗೋ ಮುಗಿಸೋದು? ಅಮ್ ಬಾಮ್ ಲಗಾ देंगे देंगे उसका साथ इसको भी बम लगा देंगे. ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ನೋ ಪ್ರಾಬ್ಲಮ್. 10 lakhs ಅಡ್ವಾನ್ಸ್. 10 lakhs ಡೀಲ್ ಓಕೆ. ಥ್ಯಾಂಕ್ ಯು. ಫೋಟೋ ನಿನಗೆ ಆಲ್ರೆಡಿ ನಮ್ಮ ಹತ್ರ ಇದೆ. ಲೈ ನಾನೇನ್ ದಡ್ಡು ಬಡ್ಡಿ ಮಗ ಅನ್ಕೊಂಡ? ನಾನು ಕೊಟ್ಟಿದ್ದು ಬ್ಲಾಕ್ ಅಂಡ್ ವೈಟ್, ನಿನ್ನ ಹತ್ರ ಕಲರ್ ಹೆಂಗೋ ಬಂತು? ಇದನ್ನ ಕಲರ್ ಜೆರಾಕ್ಸ್ ಮಾಡಿಸ್ದೆ. ಕಲರ್ ಜೆರಾಕ್ಸ್ ಮಾಡಿಸ್ತಾ? ಇದನ್ನ ಮುಂಚೆ ಹೇಳಕ್ಕೆ ಏನಾಗಿತ್ತು? ನಾಯಿ ಮುಚ್ಚೋಬಾರ್ದು. 10 lakhs ಹೇಗಾದ್ರೂ ಮಾಡಿ ಅವನು ಹೊಡೆದಾಕ್ಬಿಡ್ಬೇಕಲ್ಲ. ನನ್ ಕಾರು ಕೀ ಇಲ್ಲೇ ಬಿಟ್ಟು ಹೋಗೋನಲ್ಲ. ಫಸ್ಟ್ ಎತ್ಕೊಂಡು ಓಡೋಗ್ಬಿಡ್ಬೇಕು. ಇದೇನು ನಮ್ಮ ಪಾರ್ಟಿ ಎತ್ಕೊಂಡ್ಬಿಡ್ತಾ? ಬಾಂಬಿಗೆ ಬಿಟ್ಟೇನು? ಊನಣ್ಣ. ಅಯ್ಯೋ 10 ಲಕ್ಷ ಕೊಟ್ಬಿಟ್ಟು ಅವನ್ ಕೆಳಗಡೆ ಅವನೇ ಬಾಂಬ್ ಇಕ್ಸ್ಕೊಂಡ್ಬಿಟ್ಟಲ್ಲೋ. ಬಂದ್ರು. ಅಯ್ಯೋ ನನಗೆ ಗುಜ್ರಿ ಗಾಡಿ ಕೊಟ್ಬಿಟ್ಟು ನಾನ್ ಬೆನ್ಮೂಳೆ ಮುರಿದಾಕಿ ನನ್ನ ಮಗನೇ ಹಾಯಾಗಿ AC ಗಾಡಿ ಕುತ್ಕೊಂಡು ಓಡಾಡ್ತಾ ಇದೀಯಾ? ಅಲ್ಲ ಸರ್, ಕಾರು ಗಾಡಿ ಸರ್. ಹೋಗ ಯಾವ ಗಾಡಿ? ಪಿಸಾಚಿ ಮಗ್ದೋನೆ, ವೈಟ್ ಅಂಡ್ ವೈಟ್ ನನಗೆ ಕರೆಕ್ಟ್. ಜೀವನ 100-200 ಫಸ್ಟ್ ಟೈಮ್ ಎವಿ ಕಮಾಯಿ. ಬಾಂಬ್ ಅವನ್ಗಲ್ಲ, ಈ ನನ್ ಮಗನ್ಗೆ ಇಡಬೇಕಾಗಿತ್ತು. ಅಯ್ಯೋ ಸರ್, ಪೊಲೀಸ್ನವ್ರಿಗೆ ಬಾಂಬ್ ಇಕ್ತಿಯೇನೋ? ಸರ್ ನಾನಲ್ಲ ಸರ್. ಸರ್ ನೀಚೆಲ್ಲ ಕತ್ತರೆ ಸಾಲಿಟ್ಟು ಬಾಂಬ.